ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಮತ್ತು VAO ಪರೀಕ್ಷೆಯ ಕಮ್ಯುನಿಕೇಷನ್ ಪೇಪರ್ ಸೆಕೆಂಡ್ಗೆ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹೊಸಗನ್ನಡ ಛಂದಸ್ಸಿನಲ್ಲಿರುವ ಅನಾಗತಕ್ಕಿರುವ ಮತ್ತೊಂದು ಹೆಸರೇನು? ಹೊಸಗನ್ನಡ ಛಂದಸ್ಸಿನಲ್ಲಿ ನಾವು ಅನಾಗತ ಅಂತ ಏನು ಕರಿತೀವಲ್ಲ, ಅದಕ್ಕಿರುವಂತಹ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹುಸಿಗಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹುಸಿಗಣವೇ ಅನಾಗತ. ದೇಗುಲಮಾನ್ ಎಂಬಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಸೊ ಇಲ್ಲಿ ದೇಗುಲಮಾನ್ ಎನ್ನುವುದರಲ್ಲಿ ಆನ್ ಎನ್ನುವಂಥ ವಿಭಕ್ತಿ ಪ್ರತ್ಯಯ ಇದೆ. ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಡಿ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಮಾತ್ರಾಗಣಕ್ಕೆ ಬದಲಾಗದೆ ಅಂಶಗಳ ಪದ್ಯವಾಗಿಯೇ ಉಳಿದ ಒಂದು ಜನಪ್ರಿಯ ಛಂದಸ್ಸು ಯಾವುದು? ಅಂದರೆ ಇದು ಮಾತ್ರಾಗಣಕ್ಕೆ ಬದಲಾಗದಿಲ್ಲ, ಬದಲಾಗಿ ಅಂಶಗಣಗಳ ಪದ್ಯವಾಗಿಯೇ ಉಳಿಯುತ್ತೆ. ಅಂತಹ ಜನಪ್ರಿಯ ಛಂದಸ್ಸು ಯಾವುದು ಕೇಳಿದ್ರೆ ಸಾಂಗತ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಸಗಂಗಾಧರ ಈ ಕೃತಿಯ ಕರ್ತೃ ಯಾರು? ಸೊ ರಸಗಂಗಾಧರ ಕೃತಿಯ ಕರ್ತೃ ಯಾರು ಕೇಳಿದ್ರೆ ಜಗನ್ನಾಥ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಜಗನ್ನಾಥ. ಸುಕುಮಾರ, ವಿಚಿತ್ರ ಮತ್ತು ಮಧ್ಯಮ ಮಾರ್ಗ ಎನ್ನುವಂತಹ ಪರಿಭಾಷೆಗಳನ್ನು ನಾವು ಎಲ್ಲಿ ನೋಡ್ತೀವಿ? ಇದು ಬರುವಂತಹ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಕ್ರೋಕ್ತಿ. ವಕ್ರೋಕ್ತಿಯಲ್ಲಿ ಇವೆಲ್ಲ ಬರ್ತವೆ: ಸುಕುಮಾರ, ವಿಚಿತ್ರ ಮತ್ತು ಮಧ್ಯಮ ಮಾರ್ಗ ಎಂಬುದಾಗಿ. ಪದ್ಯದ ಪಾದದಲ್ಲಿ ಕೆಲವು ವೇಳೆ ಒಂದು ಅಕ್ಷರದ ಕಾಲ 3 ಮಾತ್ರೆಗಳ ಪ್ರಮಾಣವನ್ನು ಮೀರುವುದಕ್ಕೆ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಅದಕ್ಕೆ ಕಂಪಿತ ಅಂತ ಕರೀತಾರೆ. ಅಂದರೆ 3 ಮಾತ್ರೆಯನ್ನು ಮೀರಿದರೆ, 1 ಮಾತ್ರೆ ಇದ್ರೆ ಲಘು, 2 ಮಾತ್ರೆ ಇದೆ ಗುರು, ಕೆಲವೊಮ್ಮೆ 3 ಮಾತ್ರೆಯನ್ನು ಕೂಡ ಮೀರುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಕಂಪಿತ ಅಂತ ಕರಿತೀವಿ. ಆದಿಪ್ರಾಸ, ಅಂತ್ಯಪ್ರಾಸ ರಹಿತವಾದ ರಗಳೆ ಇಂಗ್ಲಿಶಿನ ಬೋಳು ಪದಕ್ಕೆ ಸರಿಸಮನಿಸಿದೆ ರಗಳೆ ಯಾವುದು? ಸರಿಯಾದ ಉತ್ತರ ಸರಳ ರಗಳೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಗ್ಲಿಶಿನ ಸಾನೆಟ್ಟಿಗೆ ಕನ್ನಡದಲ್ಲಿ ಬಳಕೆಯಾಗಿರುವಂಥ ಸಮಾನ ಪದ ಯಾವುದು? ಇಂಗ್ಲೀಷಲ್ಲಿ ನಾವು ಸಾನೆಟ್ ಅಂತೀವಲ್ಲ, ಈ ಸಾನೆಟ್ಗೆ ಕನ್ನಡದಲ್ಲಿ ಯಾವ ಪದ ಬಳಕೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕನ್ನಡದಲ್ಲಿ ಸುನೀತ ಎಂಬುದಾಗಿ ಬಳಕೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಗ್ಲಿಷ್ನ ಓಡ್ ಎನ್ನುವಂತಹ ಕಾವ್ಯ ಜಾತಿಯು ಕನ್ನಡದಲ್ಲಿ ಈ ಹೆಸರನ್ನ ಪಡೆಯಿತು. ಇಂಗ್ಲೀಷಲ್ಲಿ ಓಡ್ ಅಂತ ಇದೆ ನೋಡಿ, ಸೊ ಇದು ಕನ್ನಡದಲ್ಲಿ ಯಾವ ಹೆಸರನ್ನು ಪಡ್ಕೊಂಡಿದೆ ಅಂತೇಳಿ ಸರಿಯಾದ ಉತ್ತರ ಪ್ರಘಾತ. ಪ್ರಘಾತ ಅಂದರೆ ಓಡ್ ಅಂತೇಳಿ. ಮೊದಲು ಪ್ರಘಾತ ಬಳಕೆಯಾಗಿರುವ ಬೇಲೂರಿನ ಶಿಲಾಬಾಲಿಕೆಯರು ಕೃತಿಯ ಕರ್ತೃ ಯಾರು? ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಇದು. ಸೊ ಬೇಲೂರಿನ ಶಿಲಾಬಾಲಿಕೆಯರು ಒನ್ ಆಫ್ ದ ಇಂಪಾರ್ಟೆಂಟ್ ಕೃತಿ. ಸೊ ಇದು ಮೊದಲ ಕನ್ನಡದಲ್ಲಿ ಬಳಕೆಯಾಗಿರುವಂಥ ಪ್ರಘಾತ ಕೂಡ ಹೌದು. ಸೊ ಇದನ್ನ ಬರೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ವಿ ಗುಂಡಪ್ಪ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೇರಣಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಹಾಡಿಸು. ಹಾಡು ಪ್ಲಸ್ ಇಸು, ಹಾಡಿಸು. ಸೊ ಈ ಹಾಡಿಸು ಎನ್ನುವ ಪದದಲ್ಲಿ ಇಸು ಎನ್ನುವಂತಹ ಪ್ರೇರಣಾರ್ಥಕ ಪ್ರತ್ಯಯ ಯೂಸ್ ಆಗಿದೆ. ಹಾಗಾಗಿ ಇದು ಪ್ರೇರಣಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ. ಕಂದ ಪದ್ಯದ ಮೊದಲ ಅರ್ಧದಲ್ಲಿ ಇರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು? ಮೊದಲ ಅರ್ಧದಲ್ಲಿ ಸರಿಯಾದ ಉತ್ತರ 32. ಮೊದಲ ಅರ್ಧದಲ್ಲಿ 32 ಮಾತ್ರೆಗಳಿರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ವಸ್ತುವಿನಿಂದ ಬಿಡುಗಡೆ ಹೊಂದುವುದಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಅಪಾದಾನ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ವಸ್ತುವಿನಿಂದ ಬಿಡುಗಡೆ ಹೊಂದುವುದಕ್ಕೆ ಅಪಾದಾನ ಅಂತ ಕರೀತಾರೆ. ಶಕ್ತಿ ಶಾರದೆಯ ಮೇಳ ಎಂಬುದು ಯಾವ ಬಗೆಯ ಕೃತಿಯಾಗಿದೆ? ಸರಿಯಾದ ಉತ್ತರ ಇದೊಂದು ಸಂಶೋಧನಾ ಗ್ರಂಥವಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಷಟ್ಪದಿಯ ಲಕ್ಷಣವನ್ನು ಮೊದಲು ಹೇಳಿದವರು ಯಾರು? ಫಸ್ಟ್ ಹೇಳಿದವರು ಯಾರು ಅಂತೇಳಿ ಸರಿಯಾದ ಉತ್ತರ ನಾಗವರ್ಮ. ನಾಗವರ್ಮನ ಛಂದೋಂಬುದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಷಟ್ಪದಿಯ ಲಕ್ಷಣವನ್ನು ಹೇಳಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಎನ್ನುವಂಥ ಸಾಲು ಬರುವ ರಾಗವಂಕನ ಕೃತಿ ಯಾವುದು? ಒನ್ ಆಫ್ ದ ಇಂಪಾರ್ಟೆಂಟ್ ಲೈನ್ ಇದು. ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಎನ್ನುವಂಥ ಸಾಲು. ಸೊ ಬರುವಂಥ ರಾಗವಂಕನ ಕೃತಿ ಯಾವುದು ಕೇಳಿದ್ರೆ
ಹರಿಶ್ಚಂದ್ರ ಕಾವ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವಚ್ಛಂದ ಛಂದಸ್ಸನ್ನು ಮೊದಲ ಬಾರಿಗೆ ಬಳಕೆ ತಂದಂಥ ಕೀರ್ತಿ ಇವರಿಗೆ ಸಲ್ಲತ್ತೆ. ಸರಿಯಾದ ಉತ್ತರ ವಿಕ್ರು ಗೋಕಾಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಕ್ರು ಗೋಕಾಕ್ ಅಂದ ತಕ್ಷಣ ನಮ್ಗೆ ನೆನಪಾಗಬೇಕಾಗಿದ್ದು ಸ್ವಚ್ಛಂದ ಛಂದಸ್ಸು. ಗ್ರೀಕ್ನ ಮಹಾಕಾವ್ಯಗಳಾದ ಇಲಿಯಡ್ ಮತ್ತು ಒಡಿಸ್ಸಿ ಈ ಕೃತಿಯ ಮೂಲ ರಚನೆಕಾರರು ಯಾರು? ಸರಿಯಾದ ಉತ್ತರ ಹೋಮರ್. ಹೋಮರ್ನ ಇಲಿಯಡ್ ಮತ್ತು ಒಡಿಸ್ಸಿ ಅಂತಾನೆ ಪ್ರಸಿದ್ಧಿಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರವಣಬೆಳಗೊಳದ ಒಂದು ಶಾಸನ ಈ ಮುನಿಯ ವೈರಾಗ್ಯವನ್ನು ಕುರಿತು ಚಿತ್ರಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಎ ನಂದಿಸೇನ ಮುನಿ. ನಂದಿಸೇನ ಮುನಿಯ ವೈರಾಗ್ಯದ ಕುರಿತು ಶ್ರವಣಬೆಳಗೊಳದ ಶಾಸನದಲ್ಲಿ ಮಾಹಿತಿಯನ್ನು ಒದಗಿಸಲಾಗಿದೆ. ಚಂದೋ ವಿಕಾಸ ಎನ್ನುವಂಥ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಡಿ.ಎಸ್. ಕರ್ಕಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಧಿಕರಣದಲ್ಲಿ ಬರುವಂತಹ ವಿಭಕ್ತಿ ಯಾವುದು? ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ. ಅಧಿಕರಣದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುತ್ತೆ. ತೊರವೆ ರಾಮಾಯಣ ಕೃತಿಗೆ ಮೂಲವಾಗಿದ್ದು ಯಾವುದು? ಸರಿಯಾದ ಉತ್ತರ ವಾಲ್ಮೀಕಿ ರಾಮಾಯಣ. ಸೊ ವಾಲ್ಮೀಕಿ ರಾಮಾಯಣವನ್ನು ಮೂಲವಾಗಿಟ್ಟುಕೊಂಡು ತೊರವೆಯ ನರಹರಿ ತೊರವೆ ರಾಮಾಯಣವನ್ನು ಬರೀತಾನೆ. ಕಾಳಿದಾಸನಿಗೆ ನೂರ್ಮಡಿಯಾಗಿ ಕಾವ್ಯ ರಚಿಸುತ್ತೇನೆ ಅಂತೇಳಿ ಹೇಳಿಕೊಂಡಂತಹ ಕವಿ ಯಾರು? ಸರಿಯಾದ ಉತ್ತರ ಕಾಳಿದಾಸನಿಗೆ ನೂರ್ಮಡಿಯಾಗಿ ಕಾವ್ಯ ರಚಿಸುತ್ತೇನೆ ಅಂತ ಹೇಳಿಕೊಂಡ ಕವಿ ಯಾರು ಕೇಳಿದ್ರೆ ಪೊನ್ನ. ಇಲ್ಲಿ ಪೊನ್ನ ಇದು ಉತ್ತರ. ಅಗ್ನಿ ಮತ್ತೆ ಮಳೆ ನಾಟಕದ ವಸ್ತುವಿಗೆ ಮೂಲ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಭಾಗವತ, ಮಹಾಭಾರತ, ರಾಮಾಯಣ, ಮಹಾಪುರಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.